ರೆಡಿನಮ್ಮ? ನಾನು 10 ಮಿನಿಟ್ಸ್ ಆಗ್ತಾ ಇದ್ದೀನಿ ಕಣೋ. ನಾನು 10 ಮಿನಿಟ್ಸ್ ಅಂದ್ರೆ ಎಷ್ಟು 10 ಮಿನಿಟ್ಸ್ಗಳಾಯಿತು? ಲಾಸ್ಟ್ 10 ಮಿನಿಟ್ಸ್. ನೀ ರೆಡಿ ಆಗ್ಬಿಟ್ಟ? ನಾನು ರೆಡಿ ಅವಾಗೆ. ಕೋಟೆನ ಹಾಕೊಳ್ಳಲ್ಲ? ಅಲ್ಲಲ್ಲ, ಶಕಿ ಆಗ್ಲತ್ತದ ಹಾಕ್ಕೊಂತೆ. ಒಂದು ಕೊಂಬ ಆಯಿತು, ಸ್ಟಿಕ್ಕರ್ ಹಚ್ಕೊಂಡಂದ್ರೆ ಬಂದೇ ಆಯಿತು. ಲಾಸ್ಟ್ ಹೋಯ್ತು. ಹೇಳ ಎಲ್ಲಿ ಹೋಗ್ತೀವಿ ಅಂತ? ಹೇಳ ಮದುವೆ ಮತ್ತಲ್ಲಿ ಬರ್ತಡೇ ಪಾರ್ಟಿ ಆಯಿತು, ಈಗ ಮದುವೆ. ಓಕೆ, ಮದುವೆದಲ್ಲಿ ಸಿಗೋಣ. ಬಾಯ್. ಮದುವೆದಲ್ಲ, ಆನ್ ದ ವೇ ಅಲ್ಲ. ಹಾಂ, ಓಕೆ ಓಕೆ, ಬಾಯ್. ಅಮ್ಮ ಈಗ ಬಂದು 10 ನಿಮಿಷ ಅಂದಿದ್ದು ಎಷ್ಟನೇ 10 ನಿಮಿಷದು? 20 ಮಿನಿಟ್ಸ್ ಆಯ್ತು. ದಿಸ್ ಇಸ್ ದ ಸಬೂತ್. 10 ನಿಮಿಷ 35 ನಿಮಿಷ ಆಗಿದೆ ಹೇಳಿ. ನಾ ವಿಡಿಯೋ ನೋಡ್ತಾ ಅಂತೂ ಇಂತೂ ರೆಡಿ ಆಗಿದ್ದಾಳಮ್ಮ. ಡೆಸ್ಟಿನೇಷನ್ಗೆ ಹೋಗೋಣ. ಸರಿ, ಸಿಗೋಣ ಅಲ್ಲೇ. ಬಾಯ್. ಇಬ್ಬರು ಹೊರಟ್ವಿ. ಇಲ್ಲಿಂದ ಮೆಜೆಸ್ಟಿಕ್ಕಿಗೆ ಹೋದ್ವಿ. ಮೆಜೆಸ್ಟಿಕ್ಕಿಂದ ಅಲ್ಲಿಂದ ಏನೋ ಎಲ್ಲ 3 ಜನ ಕಲಿತು ಫಂಕ್ಷನ್ಗೆ ಹೋದ್ವಿ. ಬಟ್ ಇಲ್ಲಿಂದ ಮೆಜೆಸ್ಟಿಕ್ ತುಂಬ ಟ್ರಾಫಿಕ್ ಇರುತ್ತಂತ ಬೇಗ ಬಿಟ್ವಲ್ವ. ಸೊ ಬಟ್ ಅಂದ್ರೂ ನಾವು ಅಲ್ಲಿ ಹೋಗಿ ಫಂಕ್ಷನ್ ಹಾಲಿಗೆ ರೀಚ್ ಆಗೋಕ್ಕೆ 7:15 ಏನೋ ಆಗಿಬಿಟ್ಟಿತ್ತು ಆಲ್ರೆಡಿ. ಇಲ್ಲಿ Reach the destination, guys. ಒಳಗಡೆ ಬಂದು ನೋಡಿದ್ವಿ. ಬಟ್ ಏನಂತಂದರೆ ಕ್ಯೂ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಹೀಗಾಗಿ ನಾವೇನು ಅಂದ್ಕೊಂಡ್ವಿ, ಬೆಟರ್ ಕ್ಯೂವಲ್ಲಿ ನಿಂತು ವಿಶ್ ಮಾಡಿಕೊಂಡು ಫಸ್ಟ್ ಆ ಕೆಲಸ ಮುಗಿಸೋಣ ಅಂತ. ಯಾಕಂದರೆ ನೋಡಿದ್ರಲ್ಲ ಎಷ್ಟು ರಶ್ ಇದೆ ಅಂತ. ಅಲ್ಲೇ ಮತ್ತು ನಾವು ಸ್ಟಾರ್ಟಿಂಗ್ ಬೇಗ ಹೋದ್ರೇ ಒಂದು ½ ಆನ್ ಅವರ್ ಆಯಿತು ನಾವು ಸ್ಟೇಜ್ ಹತ್ರ ಹೋಗೋಕ್ಕೆ. ಅದನ್ನು ಮುಗಿಸ್ಕೊಂಡು ಡೈನಿಂಗ್ ಹಾಲಿಗೆ ಬಂದ್ವಿ. ಅಲ್ಲಿನೂ ವೆರೈಟೀಸ್ ಆಫ್ ಫುಡ್ ಇತ್ತು. ವೆಜಿಟೇರಿಯನ್ ಅವರಿಗೆ ತುಂಬ ಕಡಿಮೆ ಇತ್ತು. ಬಟ್ ನಾನ್ ವೆಜಿಟೇರಿಯನ್ ಬೇರೆ ಸೆಕ್ಷನ್ ಇತ್ತಲ್ಲ, ಅವ್ರಿಗೆ ತುಂಬ ರಶ್ ಇತ್ತು ಅದನ್ನು. ಸೊ ನಾವಿಲ್ಲಿನೂ ಕ್ಯಾಟ್ರಿಂಗ್ದವ್ರದ್ದು ವೀಡಿಯೋ ತೆಗೆದಿದ್ದೀನಿ, ಯಾರು ಮಾಡಿದಾರೆ ಅಂತ. ಮೋಸ್ಟ್ಲಿ ಹೆಲ್ಪ್ಫುಲ್ ಆಗ್ಬೋದೇನೋ ಯಾರಿಗಾದರೂ ಬೇಕಾದರೆ. ಬಟ್ ಸ್ವೀಟ್ಸ್ ಎಲ್ಲ ಸಖತ್ತಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ವೀಟ್ಸ್ ಅದೆಲ್ಲ. ನಾವು ಸ್ವೀಟ್ಸ್ ಎಲ್ಲ ಅಷ್ಟು ಹೋಗಲ್ಲ, 1-2 ಸ್ವೀಟ್ ತಿನ್ಬೋದು ಅಷ್ಟೇ. ತುಂಬ ವೆರೈಟೀಸ್ ಇತ್ತು ನೋಡಿ. ಪನ್ನೀರ್ ಫ್ರೈ ಮಾಡಿದ್ರು, ಇದನ್ನು ತುಂಬ ಸಖತ್ತಾಗಿತ್ತು. ಆಮೇಲೆ ಇದು ಯೆಲ್ಲೋ ಕಲರ್ ಸ್ವೀಟ್ ಅಂತೂ ತುಂಬ ಚೆನ್ನಾಗಿತ್ತು. ಇದು ಚಂದವಲ್ಲ ಏನಂತ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿತ್ತು. ಪಾನಲ್ಲೂ ತುಂಬ ವೆರೈಟೀಸ್ ಇತ್ತು. ತುಂಬ ವೆರೈಟೀಸ್ ಇದ್ದರೆ ಕಷ್ಟ ಯಾವ್ದು ತಿನ್ನಬೇಕು ಯಾವ್ದು ಬಿಡಬೇಕು ಅಂತ. ಆದ್ರೂ ಸಿಂಪಲ್ ಆಗಿರೋದೇ ಚೂಸ್ ಮಾಡಿಕೊಂಡು ಸಿಂಪಲ್ ಪಾನ್ ತೊಗೊಂಡು ಊಟ ಮುಗಿಸ್ಕೊಂಡು ಮನೆಗೆ ಹಾಕಿದ್ವಿ ಇವತ್ತಿನ. ಇಷ್ಟೇ.